UPSCನೋ ಮತ್ತೇನೋ ಅಧಿಕಾರಿ ಆಗ್ಬೇಕಾಯ್ತು ಅಂದ್ರೆ ಬೇಸ್ ಇಂಗ್ಲೀಷ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಈ ದೇಶದ ಎಲ್ಲ ಎಕ್ಸಾಮ್ಗಳು ಇಂಗ್ಲೀಷಿಗೆ ಪ್ರಾಮುಖ್ಯತೆ ಅದಾವೆ. ಸುಮ್ಮನೆ ಎಲ್ಲರೂ ಅವ್ರ ರಾಜ್ಯದ ಬಗ್ಗೆ ಮಾತಾಡ್ತಾರೆ. ಇಲ್ಲ ಕನ್ನಡ ಮಾಧ್ಯಮ ಮಾಡಿರಿ, ನಾವು ಕರ್ನಾಟಕದವ್ರು ಹೇಳ್ತೀವಿ. ಮಹಾರಾಷ್ಟ್ರದ ಮರಾಠಿ ಮಾಧ್ಯಮ ಮಾಡ್ರಿ ಹೇಳ್ತಾರೆ. ತೆಲಂಗಾಣದವ್ರು ಇಲ್ಲರಿ ನೀವು ತೆಲುಗು ಮೀಡಿಯಮ್ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲ ಭಾಷೆಗಳಿಗಿಂತ ಮುಖ್ಯವಾಗಿ ಇವರಿಗೆಲ್ಲ ಇಂಜಿನಿಯರಿಂಗ್ ಮತ್ತು MBBS ಸೈನ್ಸ್ ಓರಿಯೆಂಟೆಡ್ ಹುಡುಗರಿಗೆ ಇಂಗ್ಲೀಷ್ ಚೆನ್ನಾಗಿರ್ತದೆ, ಇದು ನಮಗೆ ಗೊತ್ತಿರಬೇಕು. ಮತ್ತು ಮ್ಯಾಥ್ಸು ಚೆನ್ನಾಗಿ ಆಗಿಬಿಡುತ್ತೆ. ಇವ್ರು ಹೆಚ್ಚಿಗೆ ಪಾಸ್ ಆಗ್ತಾಯಿದ್ದಾರೆ. ಅದಕ್ಕಾಗಿ ಅವ್ರು ಗೆದ್ದಂಥವ್ರು ಹೇಗಾರಿ ಅಧಿಕಾರಿ ಆದಂಥವ್ರಿಗೆ ಹೆಡ್ಸಪ್ ಹೇಳ್ತಾ ನಾವು ಏನು ಮಾಡಬೇಕು ಅನ್ನೋದು ಬೇಸ್ ನೀವು ಮತ್ತೊಮ್ಮೆ ಇವತ್ತು ನೆನಪು ಮಾಡೋ ಸಲುವಾಗಿಲ್ಲ ಇದು 2 ಉದಾಹರಣೆ ತೊಗೊಂಡು ಹೇಳ್ತಾ ಇದ್ದೀನಿ. ಎಕ್ಸೆಪ್ಷನ್ಸು ಇವು ಏನಪ್ಪ ಅಂದ್ರೆ ಜನರಲ್, ಏನಪ್ಪ ಅಂದರೆ ಇವು ಎಕ್ಸಾಂಪಲ್ಸ್ ಅಲ್ಲ. ಎಂದೂ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಬಂದ ಅವ್ರಿಗೆ ಅನುಕೂಲವಾದ ಸಿಕ್ಕ ಗೆಲ್ಲಬೋದು. ಆದರೆ ನಿರಂತರ ಗೆಲ್ಲುವಂಥ ವ್ಯವಸ್ಥೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ ಆಗಬೇಕು. ಅದು ಸೈನ್ಸ್ ಓರಿಯೆಂಟೆಡ್ ಆತಪ್ಪ ಅಂದರೆ ಒಂದು ಸ್ವಲ್ಪ ಹೆಚ್ಚಿಗೆ ಇನ್ನೂ ಹಳ್ಳಿಗಾಡಿನ ಜನ, ಇನ್ನೂ ದೂರದ ಮೂಲೆಯಲ್ಲಿ ಜನ ಒಗ್ಗತನ ಮಾಡೋರಾಗಿರ್ಬೋದು, ಅದು ಕುರಿ ಕಾಯುವಂಥವ್ರು ಇರ್ಬೋದು, ಮತ್ತು ಅದು ಮಾಡೋಕ್ಕಿಂತ ಕೆಳಗಿನ ಜಾತಿಯವರು ಇರ್ಬೋದು. ಅವ್ರಿಗೂ ಅಲ್ಲಿ ರಿಸರ್ವೇಷನ್ನೇ ಇದ್ದೀವಿ. ರಿಸರ್ವೇಷನ್ದಾಗ ಬರಬೇಕಾದ್ರೆ ಕ್ವಾಲಿಟಿ ಬೇಕಲ್ಲ. ಅದಕ್ಕೆ ಬೇಸ್ ಏನಪ್ಪ ಅಂದರೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್. ಇದು ನಿಮಗೆ ಸರಿ ಅನಿಸ್ತದೆ. ಇದ್ರ ಬಂದು ಮಾತಾಡಿ ಚರ್ಚೆ ಮಾಡಿರಿ. ಯಾಕಪ್ಪ ಅಂದ್ರೆ ನಾನು ತಪ್ಪು ಹೇಳ್ತಾ ಇರ್ಬೋದು, ನನ್ನ ಮಿಸ್ ಕ್ಯಾಲ್ಕುಲೇಷನ್ ಇರ್ಬೋದು. ನೀವು ಚರ್ಚೆ ಮಾಡಿದರೆ ಇನ್ನಷ್ಟು ನಮ್ಮ ಮುಂಬರುವ ಮಕ್ಕಳಿಗೆ ಭವಿಷ್ಯದಲ್ಲಿ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ಇವರು ಇವತ್ತು ನಮಗೆ 30-35 ಜನ ನಮಗೆ ಆದರ್ಶರು. ಇವರನ್ನು ನೆನಪಿಟ್ಕೊಂಡು ನಾವು ನಮ್ಮದು ಇನ್ನೂ ಪ್ರಯತ್ನ ಮಾಡಿ ಕರ್ನಾಟಕದಲ್ಲಿ 100, 200, 500 ತನಕ ಸೆಲೆಕ್ಷನ್ ಆಗುವಂಥ ಒಂದು ಇದಾಗಲಿ, ವಾತಾವರಣ ಕ್ರಿಯೇಟ್ ಆಗಲಿ ಅಂತ ಹೇಳ್ತಾ ಈ ಗೆದ್ದಂತಹ ನಮ್ಮ ಹನುಮಂತಪ್ಪ ನಂಜಿ ಮತ್ತು ನಮ್ಮ ಬೀರ್ದೇವ್ ಡೋನಿ ಇಬ್ಬರಿಗೂ ಹ್ಯಾಟ್ಸಪ್ ವಂದನೆಯನ್ನು ಹೇಳ್ತಾ ಇಂಥ ಪ್ರಯತ್ನ ಮತ್ತು ನಿರಂತರ ಬರಲಿ. ಜೊತೆಗೆ ನೀವು ಹೇಳೋ ಮುಂದೆ ತಪ್ಪು ಹೇಳಬೇಡ್ರಿ. ನೀವು ಕನ್ನಡ ಮಾಧ್ಯಮವೋ ಅಥವಾ ನೀವು ಮರಾಠಿ ಮಾಧ್ಯಮದಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಲ್ಲ ಅಥವಾ MBBS ಮಾಡಿಲ್ಲ ಅನ್ನೋದು ಹೇಳ್ತಾ ಇರ್ರಿ. ಯಾಕಂದ್ರೆ ಪಾಪ ಅಭ್ಯಾಸ ಮಾಡುವಂಥ ಹುಡುಗರಿಗೆ ಮಿಸ್ ಗೈಡೆನ್ಸ್ ಮಾಡಿದಂಗೆ ಆಗ್ತದೆ. ಮಿಸ್ ಗೈಡೆನ್ಸ್ ಮಾಡೋದು ಬೇಡ. ನೀವು ಇಂಜಿನಿಯರಿಂಗ್ ಓದಿದ್ದು ನೀವು ಮರಾಠಿ ಮೀಡಿಯಮ್ದಲ್ಲಿ ಅಲ್ಲ. MBBS ಓದಿದ್ದು ಅದು ಏನಪ್ಪ ಮರಾಠಿ ಮೀಡಿಯಮ್ ಅಥವಾ ಹಿಂದಿ ಮೀಡಿಯಮ್ ಅಥವಾ ಕನ್ನಡ ಮಾಧ್ಯಮದಲ್ಲ, ಇಂಗ್ಲೀಷಲ್ಲಿ ಓದಿರ್ತಿಲ್ಲ. ಅದು ನಿಮ್ಗೆ ಹೆಲ್ಪ್ ಆಗಿರ್ತದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇನೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಅದೇ ಕಾರಣಕ್ಕೆ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಂಡೆ ವಂದನೆಗಳು.